ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ಗುರುವಾರದ ಲಾಗ್ ಆಗಿರುತ್ತೆ. ಇವತ್ತು ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮ ಸ್ವಲ್ಪ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಣ ಬಾ ಅಂತ ಹೇಳಿದರು. ಹಾಗಾಗಿ ನಾನು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ತೊಗೋಬೇಕಿತ್ತು, ಹಾಗಾಗಿ ಹೋಗಿದ್ದೆ. ಇವತ್ತು ಬೆಳಗ್ಗೆ ತಿಂಡಿ ಬಂದು ಅಮ್ಮನ ಮನೆಯಲ್ಲೇ ಮಾಡಿದ್ದೆ. ಆ ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ. ಏನಂದರೆ ಪೂರಿಗೆ ಆಲೂ ಕರಿನ ಮಾಡಿದ್ವಿ. ಈಗ ಆಲೂ ಕರಿ ಮಾಡೋದು ಹೇಗೆ ಅಂತೇಳಿ ಹೇಳ್ತೀನಿ. ಮೊದಲಿಗೆ ಈಗ ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಣ್ಣಗೆ ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿನ ಹಾಕಬೇಕು. ನಿಮ್ಮ ಖಾರಕ್ಕೆ ತಕ್ಕಂಗೆ ಹಾಕಿ, ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಬಾಡಿಸ್ಕೋಬೇಕು, ಒಂಚೂರು ಖಾರ ಕಮ್ಮಿ ಆಗಲಿ ಅಂತೇಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸಿಡಿದ ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು. ಆಮೇಲೆ ಒಂದು ಟೊಮೊಟೊ ಸಣ್ಣಗೆ ಹೆಚ್ಚಿರೋ ಒಂದು ಟೊಮೊಟೊ ಹಾಕಿ, ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅಂತ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಚೂರು ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಸ್ವಲ್ಪ ಕುದಿ ಬಂದಾಗ ಅದಕ್ಕೆ ಹಾಲು ಹಾಕಬೇಕು. ನಂತರ ಹಾಲು ಹಾಕಿದ ನಂತರ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಎಲ್ಲದನ್ನು ಮಿಶ್ರಣ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಕ್ಕೆ ಬಿಟ್ಟರೆ ಆಲೂ ಕರಿ ರೆಡಿ ಆಗುತ್ತೆ. ಆಲೂ ಕರಿ ರೆಡಿ ಆಯಿತು. ಪೂರಿಗೆ ಆಲೂ ಕರಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಹೋಟ್ಲಲ್ಲಿ ತಿಂದಂಗೆ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಅಮ್ಮ ಶಿವಮೊಗ್ಗ ಗಾಂಧಿ ಬಜಾರ್ಗೆ ಅಂತ ಶಾಪಿಂಗ್ಗೆ ಹೊರಟ್ವಿ. ಅಲ್ಲಿ ಹೋಗಿ ಗಾಂಧಿ ಬಜಾರ್ ನೋಡ್ತೀವಿ, ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಎಲ್ಲ ಹಬ್ಬಕ್ಕೆ ಪರ್ಚೇಸ್ ಮಾಡ್ಕೊಳಕ್ಕೆ ಅಂತ ಬಂದಿದ್ದರು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಲೇಡೀಸ್ ತುಂಬ ಜನ ಬಂದಿದ್ದರು ಶಾಪಿಂಗಿಗೆ ಅಂತೇಳಿ. ನಾವು ಕೂಡ ಹೋಗಿದ್ವಲ್ಲ, ಎಲ್ಲ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಹೂವು ಹಣ್ಣು ತರಕಾರಿ ರೇಟೆಲ್ಲ ಭಾಳ ಆಗಿತ್ತು ಹಬ್ಬ ಇರೋದರಿಂದ. ನಾವು ಸ್ವಲ್ಪ ಆದಷ್ಟು ತೊಗೊಂಡು ಬಂದ್ವಿ. ಹಾಗೆ ಇಲ್ಲಿ ಬಳೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ವು. ಬಳೆಗಳು ಸೀರೆಗಳು ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಬಂದಿತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ. ಎಲ್ಲನೂ ನೋಡ್ಕೊತ ಹೋದೆ. ಹಾಗೆ ಅಲ್ಲಿ ಬ್ಯಾಗು ₹150 ಬ್ಯಾಗ್ ಅಂತ ಸೇಲ್ ನಡೀತಿತ್ತು. ಸಿಕ್ಕಾಪಟ್ಟೆ ಜನ ಸೇರ್ಕೊಂಡ್ಬಿಟ್ಟಿದ್ರು ಅಲ್ಲಿ ಲೇಡೀಸು. ನಾವು ಕೂಡ ನೋಡಿ ನಾನೊಂದು ಅಮ್ಮ ಒಂದು ಬ್ಯಾಗ್ ತೊಗೊಂಡ್ವಿ. ಬ್ಯಾಗ್ ತೊಗೊಂಡಾದ್ಮೇಲೆ ಅಲ್ಲಿಂದ ನಾವು ಯಾವಾಗಲೂ ಮಾಮೂಲಿ ಅಂಗಡಿಯಲ್ಲಿ ಸೀರೆ ಪರ್ಚೇಸ್ ಮಾಡೋ ಅಂಗಡಿ ಇದೆ, ಕಾಂಚನ ಸಿಲ್ಕ್ ಆ್ಯಂಡ್ ಸ್ಯಾರೀಸು ಅಂತ. ಅದೇ ಅಂಗಡಿಗೆ ಹೋಗಿದ್ವಿ. ಆ ಅಂಗಡಿಗೆ ಹೋಗಿ ಇನ್ನು ಗೌರಿ ಹಬ್ಬಕ್ಕೆ ಅಮ್ಮ ನಮಗೆ ಬಾಗಿನ ಕೊಡಬೇಕಲ್ಲ, ಹಾಗಾಗಿ ಯಾವಾಗಲೂ ನಮಗೆ ದುಡ್ಡು ಕೊಡ್ತಾಯಿದ್ರು. ಈ ಸಲ ಬೇಡಮ್ಮ, ಹೊಸ ಸೀರೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ, ನಮಗೆ ಸೀರೆನೇ ಕೊಡಿಸು ಅಂತ ಹೇಳಿದ್ವಿ. ಹಾಗಾಗಿ ನನಗೂ ನಮ್ಮ ಅಕ್ಕನಿಗೂ ಮತ್ತು ನಮ್ಮ ಸೋದರತ್ತೆಗೆ ಸೀರೆನೇ ಪರ್ಚೇಸ್ ಮಾಡೋಣ ಅಂತೇಳಿ ಸೀರೆ ತೊಗೊಳಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಸುಮಾರು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಈಗ ಹೊಸದಾಗಿ ನ್ಯೂ ಟ್ರೆಂಡ್ ಬಂದಿದೆ ಅಂತ ಸೀರೆ ತೋರಿಸಿದ್ರು. ನಾವು ಕೂಡ ಅದೇ ತೊಗೊಂಡ್ವಿ. ನನಗೂ ಮತ್ತು ನಮ್ಮ ಅಕ್ಕನಿಗೂ ಸೇಮ್ ತೊಗೊಂಡ್ವಿ. ಅದೇನೋ ಗೊತ್ತಿಲ್ಲ, ಹುಟ್ಟಿದಾಗಿಂದನೂ ನನಗೂ ನಮ್ಮ ಅಕ್ಕಂಗೂ ಯಾವುದೇ ಬಟ್ಟೆದು ಏನಾದರೂ ತೊಗೊಳಕ್ಕೆ ಹೋದರೆ ಯಾವಾಗಲೂ ಸೇಮ್ ಥರನೇ ಸಿಗುತ್ತೆ. ಈ ಸಲವೂ ಹಾಗೆ ಸೇಮ್ ಸಿಕ್ಕಿತ್ತು. ಇರಲಿ ಬಿಡು, ಅಕ್ಕ ತಂಗಿಯರಲ್ವಾ ಅಂತೇಳಿ ಸೇಮೇ ತೊಗೊಂಡು ಬಂದ್ವಿ. ಸೀರೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಫ್ಯಾನ್ಸಿ ಸ್ಟೋರಿಗೆ ಹೋದ್ವಿ. ಯಾಕಂದರೆ ಸೀರೆ ಜೊತೆ ಬಳೆನೂ ಕೊಡಿಸ್ಬೇಕಲ್ಲ ಅಮ್ಮ, ಹಾಗಾಗಿ ಬಳೆ ತೊಗೊಳೋಣ ಅಂತೇಳಿ ಹೋಗಿದ್ವಿ. ಅಲ್ಲಿ ಬಳೆ ಬಂದು ನಾವು ಗೋಲ್ಡ್ ಕಲರ್ ಬಳೆ ನೋಡಿದ್ವಿ. ಇವಾಗೆಲ್ಲ ನ್ಯೂ ಟ್ರೆಂಡು, ಎಲ್ಲ ಸಿಂಗಲ್ ಆಗಿ ಗೋಲ್ಡ್ ಬಳೆ ಹಾಕೋದೇ ಜಾಸ್ತಿ. ಕಲರ್ಸ್ ಬಳೆ ಕಲೆಕ್ಷನ್ಸ್ ಎಲ್ಲ ಆವಾಗಿಂದ ಆಯಿತು. ಹಾಗಾಗಿ ನಾನು ನಮ್ಮ ಅಕ್ಕ ಇಬ್ಬರಿಗೂ ಗೋಲ್ಡ್ ಬಳೆಗಳನ್ನೇ ಪರ್ಚೇಸ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ದಿನಸಿ ಅಂಗಡಿಗೆ ಹೋಗಿ ನಮ್ಮ ಮನೆಗೂ ಸ್ವಲ್ಪ ಮತ್ತು ಅಮ್ಮನ ಮನೆಗೂ ಸ್ವಲ್ಪ ಮನೆಗೆ ರೇಷನ್ ಅಂತ ಬೇಕಾಗಿತ್ತು. ಹಬ್ಬ ಎಲ್ಲ ಶುರುವಾಯ್ತಲ್ಲ, ಹಂಗಾಗಿ ದಿನಸಿ ಐಟಮ್ ಬೇಕಾಗಿತ್ತು. ನಾನು ಸ್ವಲ್ಪ ದಿನಸಿ ಐಟಮ್ ಎಲ್ಲ ಪರ್ಚೇಸ್ ಮಾಡಿಕೊಂಡೆ. ಹಾಗೆ ಅಲ್ಲಿಂದ ಅಲ್ಲೇ ಮಾರ್ಕೆಟಲ್ಲೇ ಸ್ವಲ್ಪ ಏನಾರ ತಿನ್ಕೊಂಡು ಹೋಗೋಣ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅಲ್ಲೇ ಸ್ವಲ್ಪ ತಿಂದು ಮನೆಗೆ ಬಂದು ಮಧ್ಯಾಹ್ನ ರೆಸ್ಟ್ ಮಾಡಿದ್ವಿ. ಇನ್ನು ಸಂಜೆ ಊಟಕ್ಕೆ ಅಂತೇಳಿ ಅಮ್ಮ ಹೀರೆಕಾಯಿ ಹಾಕಿ ಎಣ್ಗಾಯಿ ಮಾಡಿದರು. ಆ ರೆಸಿಪಿ ಕೂಡ ಶೂಟ್ ಮಾಡಿದ್ದೀನಿ. ಹಾಗೆ ಎಣ್ಗಾಯಿ ಮಾಡೋಕ್ಕೆ ಏನೇನು ಬೇಕು ಅಂದರೆ, ಈಗ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಜಾರಲ್ಲಿ ಸ್ವಲ್ಪ ಕೊಬ್ಬರಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಚಕ್ಕೆ ಲವಂಗ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ರುಬ್ಕೋಬೇಕು. ಅದು ರುಬ್ಕೊಂಡಾದ್ಮೇಲೆ ಸಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಪ್ರಮಾಣನ ಜಾಸ್ತಿನೇ ಹಾಕ್ಕೋಬೇಕು. ಎಣ್ಣೆ ಹಾಕಾದ್ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಾಗೆ ಅಚ್ಕಾರದ ಪುಡಿ, ಹಾಗೆ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ
ಹಾಗೆ ಹೀರೆಕಾಯಿನ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದ್ರ ಜೊತೆ ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಬೇಯೋಕ್ಕೆ ಅಂತ ಬಿಟ್ಬಿಡಬೇಕು. ಬೆಂದಾದಮೇಲೆ ಹೀರೆಕಾಯಿ ಎಣ್ಗಾಯಿ ರೆಡಿಯಾಗಿರುತ್ತೆ. ತುಂಬ ರುಚಿ ಬಂದಿರುತ್ತೆ. ಇದನ್ನು ಅನ್ನಕ್ಕೂ ಜೊತೆ ತಿನ್ಬೋದು, ಚಪಾತಿ ರೊಟ್ಟೆ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.